ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಮಾಟ ಮಂತ್ರ ವಾಮಾಚಾರ ನಿವಾರಣೆಗಾಗಿನೇ ಅತ್ಯಂತ ಪರಿಣಾಮಕಾರಿಯಾಗಿ ಏನ್ ಮಾಡ್ಬೇಕಂತ ತಿಳಿಸ್ಲಿಕ್ಕೇನೆ ಈ ಯೂಟ್ಯೂಬ್ ಚಾನಲ್ ಮೀಸಲಾಗಿದೆ. ಹೇಗೆ ಹೋರಾಡಬೇಕಾದ್ರ ವಿರುದ್ಧ ಅಂತ ಹೇಳಲಿಕ್ಕೆ ಸಾಕಷ್ಟು ನಿಜವಾದ ಘಟನೆಗಳನ್ನು ವಿವರಿಸ್ತಾ ಇದ್ದೇನೆ ಇದರಲ್ಲಿ. ಮೊನ್ನೆ ತಾನೇ ಒಬ್ರು ಕರೆ ಮಾಡಿದ್ರು. ಅವರ ಇಡೀ ಫ್ಯಾಮಿಲಿಗೆ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ. ತಂದೆ ತಾಯಿ ಇಬ್ರು ಮಕ್ಕಳಿದ್ದಾರೆ. ಮಗು ಇನ್ನು 10 ವರ್ಷದ ಹುಡುಗ, 5ನೇ ಕ್ಲಾಸ್ ಏನೋ ಓದ್ತಾ ಇದ್ದಾನೆ. 4ನೇ ಕ್ಲಾಸು 5ನೇ ಕ್ಲಾಸು. ತುಂಬಾ ಈ ಚೌಡಿ ಪ್ರಯೋಗವನ್ನ ಮಾಡಿ ಅವ್ರಿಗೆ ಕಾಟ ಕೊಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ತಂದೆ ಆಟೋ ಡ್ರೈವರ್ ಇದ್ದಾನೆ ಅಷ್ಟೇ. ಮೊನ್ನೆ ಹೈ ಎಫೆಕ್ಟ್ ಆಗ್ಬಿಟ್ಟು ಏನಾಗ್ಬಿಡ್ತು ಅಂದ್ರೆ, ಆ 10 ವರ್ಷದ ಮಗು ಇದ್ದಾನಲ್ಲ, ಆ ಮಗು ಹಿಂಗಿಂಗು ಆಡ್ಲಿಕ್ಕೆ ಶುರು ಆಗ್ಬಿಟ್ಟ. ಸಡನ್ಲಿ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಆಮೇಲೆ ಸ್ವಲ್ಪ ಸುಮ್ಮನೆ ಇದ್ಬಿಟ್ಟ. ಈ ರೀತಿ ಆಗ ಸ್ಟಾರ್ಟ್ ಆಗುತ್ತೆ. ವಿಚಿತ್ರ ವರ್ತನೆಗಳನ್ನು ಶುರು ಮಾಡ. ಎಲ್ಲದೂ ಯಾವಾಗ ಈ ಎಫೆಕ್ಟ್ ಇರುತ್ತಲ್ಲ, ಈ ದುಷ್ಟಶಕ್ತಿಗಳ ಪ್ರಯೋಗದ ಎಫೆಕ್ಟು, ಅವ್ರು ಯಾವಾಗ ಹೆಚ್ಚಿಗೆ ಮಾಡ್ಬಿಡ್ತಾರೋ ಇಲ್ಲಿ ತುಂಬಾ ಹೆಚ್ಚಿಗೆಯಾಗಿ ಪರಿಣಾಮ ಬೀರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತದನಂತರ ಅವ್ರು ಕರ್ಕೊಂಡೋಗಿ, ಇದು ನಡೆದಿದ್ದು ಮೈಸೂರು ಹತ್ರ ಕೊಳ್ಳೇಗಾಲದ ಸಮೀಪ ನಡೆದಿದ್ದು. ಅವರು ಅಲ್ಲಿ ಕರ್ಕೊಂಡೋಗಿ ತಡೆ ಓಡಿಸಿದ್ದಾರೆ, ದೃಷ್ಟಿ ತೆಗೆಸಿದ್ದಾರೆ, ಎಲ್ಲ ತೆಗೆಸಿದ ಮೇಲೆ ಮರುದಿನಕ್ಕೆ 1 ಲೆವೆಲ್ ಆರಾಮಾಗಿದ್ದಾನೆ ಹುಡುಗ. ಅವರು ನನಗೆ ಕರೆ ಮಾಡಿ ಕೇಳಿದ್ರು, ಏನ್ ಮಾಡ್ಬೋದು ಅಂತ. ನೋಡಿ, ಇವನ್ನೆಲ್ಲವನ್ನೂ ಸರಿ ಮಾಡಬಹುದು. ತಡೆ ಓಡಿಸಿದ್ರೆ ಅದು ತಾತ್ಕಾಲಿಕ ಒಂದು ಫಲಿತಾಂಶ ಕೊಡ್ತದೆ, ನಿಮಗೆ ಪರಿಹಾರ ಕೊಡ್ತದೆ ಹೊರತು ಪರ್ಮನೆಂಟ್ ಪರಿಹಾರ ಆಗಲ್ಲ. ಎಲ್ಲವನ್ನೂ ಸರಿ ಮಾಡಬಹುದು. ನೋಡಿ, ಮಕ್ಳಿಗೆ ಹಿಂಗ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ನೀವು? ಅವರ ಭವಿಷ್ಯ, ಅದ್ಭುತವಾದ ಭವಿಷ್ಯ ಏನಾಗ್ಬೇಕು? ಅವ್ರಿಗೆ ಓದ್ಲಿಕ್ಕೆ ಆಗ್ಲಿಲ್ದ್ರೆ ಏನ್ ಮಾಡ್ಬೇಕು? ಸಣ್ಣ ಸಣ್ಣ ಮಕ್ಕಳಿಗೂ ಮಾಟ ಮಂತ್ರ ಮಾಡಿಸಿದ್ರೆ, ಇಡೀ ಫ್ಯಾಮಿಲಿಗೆ ಮಾಟ ಮಂತ್ರ ಮಾಡಿಸಿದಾಗ ಇಡೀ ಫ್ಯಾಮಿಲಿನೇ ಸೋಲ್ತಾ ಇರುತ್ತೆ. ನೀವು ನೋಡ್ಕೊಂತ ಕುಂದಿರ್ಬೇಕಾಗುತ್ತೆ. ಸುಮ್ಮನೆ ನೋಡ್ಕೊಂತ ಕುಂದ್ರ ಬದಲು ನಾವ್ ಹೇಳೋ ಧ್ಯಾನಗಳನ್ನು ಮಾಡಿ ಕಳ್ಕೊಳೋದಾದ್ರೆ ಏನಿದೆ? ದುಡ್ಡು ಕಳ್ಕೊಂತೀರಾ ಧ್ಯಾನ ಮಾಡಕ್ಕೆ? ಯೋಚನೆ ಮಾಡಿ. ಧ್ಯಾನ ಮಾಡಕ್ಕಾಗಿಲ್ಲಂದ್ರೆ ನಾವೇ ಧ್ಯಾನ ಮಾಡಿ ವಿಡಿಯೋ ಬಿಟ್ಟಿದ್ದೇವೆ, ಅದನ್ನ ಪ್ಲೇ ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ. ಇಷ್ಟು ಮಾಡಿದ್ರೆ ನಿಮಗೆ ಒಂದು ಶಕ್ತಿ ಬರ್ತದೆ. ನೋಡಿ, ಚೆನ್ನಾಗಿ ಆಡ್ತಾ ಇದ್ದ ಹುಡುಗ, ಓದ್ತಾ ಇದ್ದ ಹುಡುಗ ಒಮ್ಮೆಲೆ ವಿಚಿತ್ರವಾಗಿ ವರ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಹಿಂಗೆಲ್ಲ ಆಗ್ತಾ ಇದೆ ಆ ಹುಡುಗನಿಗೆ. ತರಬೇಕಲ್ಲ, ಹೊರಗಡೆ ತರಬೇಕು ಈ ತೊಂದರೆಗಳಿಂದ. ನೋಡಿ, ತೊಂದರೆಯಿಂದ ಹೊರಗೆ ತರಬಹುದು. ಕೆಲವು ಆಚರಣೆಗಳನ್ನು ದಿನವೂ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಕೆಲವು ವಿಶೇಷ ದೇವಸ್ಥಾನಗಳಿಗೆ ಹೋಗಿ ಬಂದರೂ ಕೂಡ ಸರಿ ಹೋಗ್ತದೆ. ಇಷ್ಟೆಲ್ಲ ಮಾಡಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ, ಇವ್ರು ಹೇಳೋದು ಏನೂ ಆಗಲ್ಲ, ನಾವೆಷ್ಟೋ ಧ್ಯಾನ ಮಾಡಿದ್ದೇವೆ, ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೇವೆ, ಏನೂ ಆಗಿಲ್ಲ, ಎಷ್ಟೋ ಜನರ ಹತ್ರ ತೆಗೆಸಿದ್ದೇವೆ, ಏನೂ ಆಗಿಲ್ಲ, ಉಪಯೋಗ ಆಗಿಲ್ಲ, ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ, ಇವರೆಲ್ಲ ಸುಳ್ಳು ಹೇಳ್ತಾರೆ ಅನ್ನೋ ಭಾವನೆ ಬೇಡವೇ ಬೇಡ. ನೀವು ಸಂಪೂರ್ಣ ನಾಶವಾಗುವ ಮುನ್ನ, ಏನ್ ದೊಡ್ಡ ನಷ್ಟವಾಗುವುದ ಮುನ್ನ, ದೊಡ್ಡ ಸೋಲಾಗುವುದಕ್ಕಿಂತಲೂ ಮುನ್ನ ಎಚ್ಚೆತ್ತುಕೊಳ್ಳ್ರಿ. ನಿಮ್ಮ ಒಂದು ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಶಿವನ ಅನುಗ್ರಹವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಭಗವಂತನ ಅನುಗ್ರಹದಿಂದ ಯಾವ ಕಷ್ಟ ಬೇಕಾದ್ರೂ ದೂರ ಆಗಬಹುದು. ಯಾವುದೇ ರೀತಿ ಪ್ರಯೋಗಗಳಾಗಿದ್ದೇನು ಶಿವನ ಮುಂದೆ ನಿಂತ್ಕೊಳ್ಳಲ್ಲ. ಬಟ್ ಶಿವನ ಅನುಗ್ರಹ ಹೇಗೆ ತಗೋಬೇಕು ಅಂತ ನಿಮಗೆ ಗೊತ್ತಿರ್ಬೇಕು. ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ. ಸಾಕಷ್ಟು ನಿಜವಾದ ಘಟನೆಗಳನ್ನೇ ವಿವರಿಸ್ತಾ ಇದ್ದೇನೆ ಹೊರತು ಯಾವುದು ಸುಳ್ಳಲ್ಲ. ನಮ್ಮ ಇಡೀ ಈ ಯೂಟ್ಯೂಬ್ ಚಾನಲ್ ಏನೇನು ಬಿಟ್ಟಿದ್ದೇವೆ ಆಲ್ಮೋಸ್ಟ್ ಯಾವುದು ಸುಳ್ಳಲ್ಲ. ಎಲ್ಲವೂ ನಿಜವಾದದ್ದನ್ನೇ ವಿವರಿಸಿದ್ದೇನೆ. ಯಾವುದು ಫೇಕ್ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸಾಕಷ್ಟು ಸಲ ಹೇಳ್ತೇನೆ, ಈ ಮಾಟ ಮಂತ್ರ ನಿವಾರಣೆ, ಈ ಆತ್ಮಗಳ ಪ್ರಯೋಗ, ಏನ್ ಪ್ರಯೋಗಗಳಾಗಿರ್ತವೆ ದುಷ್ಟಶಕ್ತಿ ಪ್ರಯೋಗ,
ಅವನ್ ನಿವಾರಣೆ ಮಾಡೋದು ಸುಲಭವಲ್ಲ, ಅತೀ ಕಷ್ಟ. ನಿರಂತರ ಹೋರಾಟ ಮಾಡಬೇಕು, ಆವಾಗ ನಿಮಗೆ ಆರಾಮಾಗ್ತೀರಾ. ಇನ್ನೇನಾದ್ರೂ ನಿಮಗೆ ಸಲಹೆ ಬೇಕಾಯ್ತು, ನಿಮಗೆ ದುಷ್ಟಶಕ್ತಿ ಪ್ರಯೋಗ, ಚೌಡಿ ಪ್ರಯೋಗ, ಮಾಟ ಮಂತ್ರ ಆಗಿದ್ರೆ ಏನಾದ್ರೂ ಸಲಹೆ ಬೇಕು ಅಂತಂದ್ರೆ ನೀವು ನಮಗೆ ಕರೆ ಮಾಡಬಹುದು. ನಾವು ನಿಮಗೆ ಸಲಹೆ ನೀಡ್ತೇವೆ. ಅದ್ರ ಮೂಲಕ ನೀವು ಆ ತೊಂದರೆಯಿಂದ ಹೊರಗೆ ಬರ್ತೀರಾ. ಶುಭವಾಗಲಿ.